ಕುಮಾರಸ್ವಾಮಿ ಅವರು ನಾವು ಸರ್ಕಾರ 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು 1 ರೂಪಾಯಿ ಕಟ್ಟಬೇಡಿ ಅಂತ ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ಅವರು ಬರೀ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನು ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್ನ? ಅವರೇ ನೋಟಿಫಿಕೇಶನ್ ಮಾಡಿದ್ದು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ, ಇಲ್ಲಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ 30 ಕೋಟಿ 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನು 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಹಗಲಕ್ಕೆ ಕನಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಜನ ಅದನ್ನು ಉಪಯೋಗಿಸ್ಕೊಳ್ತಾರೆ. ಸರ್ ದೇವೇಗೌಡರು ಇವತ್ತು ಪೆಟ್ರೋಲು, ಡೀಸೆಲು, ಗ್ಯಾಸು, ಆಮೇಲೆ ಎಲ್ಲ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ. ಅವ್ರಿಗೆ ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರ? ಒಂದು ಕೆಲಸ ಏನಾದ್ರು ಒಂದು ಸರಿ ಮಾಡಿದಾರ? ಆ ಜನಕ್ಕೆ ಕುಡಿಯೋ ನೀರು ಕೊಡೋಕ್ಕಾಗಿರಲಿಲ್ಲ. ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ಏನು ರಿಜಿಸ್ಟರ್ ಆಗಿತ್ತು ಈಗೆಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ BJಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ DK ಮಾಡ್ತಾ ಇದ್ದಾರೆ ಅಂತ. BJಪಿಯವ್ರು ಏನು ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ನನಗೆ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಉರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸರ್, ಅಧಿಕಾರ ಹಸ್ತಾಂತರದ ಬಗ್ಗೆ ದೇವೇಗೌಡರು ಕಮೆಂಟ್ ಮಾಡಿದ್ದಾರೆ ಸರ್. ಬರ್ತ್ಡೇಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು ಅಂತ ಹೇಳಿ ಬಿಡದಿ ವಿಚಾರಕ್ಕೆ ನಿಮ್ಮ ಅಧಿಕಾರ ಹಸ್ತಾಂತರದ ಬಗ್ಗೆ ಟೀಕೆ ಮಾಡಿದ್ದಾರೆ ಸರ್. ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನೆಸ್ಕೊಳ್ಳಿ, ಆಮೇಲೆ